ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಏನಿದು ಎಲ್ಲ ಇಷ್ಟೊಂದು ಹರಡ್ಕೊಂಡಿದ್ದಾರೆ, ಇದನ್ನು ವಿಡಿಯೋ ಮಾಡ್ತಾ ಇದ್ದಾರೆ ಅಂತ ಇದ್ದೀರಾ. ಹೆಣ್ಮಕ್ಳಿಗೆ ಹಬ್ಬ ಬಂತು ಅಂತಂದರೆ ಮನೆ ಕ್ಲೀನಿಂಗ್ ಕೆಲಸನೇ ಒಂದು ದೊಡ್ಡ ಕೆಲಸ ಅಂತ ಅನಿಸ್ತಾ ಇರುತ್ತೆ. ಹೆಣ್ಮಕ್ಳು ಮಾಡೋದ್ರ ಜೊತೆಗೆ ಗಂಡು ಮಕ್ಳನ್ನು ಸೇರಿಸ್ಕೊಂಡು ಮಾಡ್ತಾರೆ. ಇದು ನಮ್ಮ ಮನೇಲಿ ನನ್ನ ಗಂಡ ಹೇಳ್ತಾರಂಥ ಮಾತು. ರಜಾ ಇದ್ದಾಗ ಅವ್ರನ್ನೂ ಸೇರಿಸ್ಕೊಂಡೇ ಕೆಲಸ ಮಾಡಬೇಕು ತಾನೇ. ಒಬ್ಬರೇ ಮಾಡೋದಾದ್ರೆ ಯಾವ ಕೆಲಸನೂ ಒಂದು ವಾರ ಆದರೂ ಮುಗಿಯಲ್ಲ. ಈಗ ಗಂಡಸರು ಮಾಡ್ಕೊಡೋಕೆ ಕೆಲಸ ಏನಿರುತ್ತೆ, ಇಲ್ಲ ಗೋಡೆ ಮೇಲೆ ಧೂಳು ಉಡಿಸ್ಕೊಡ್ತಾರೆ, ಇಲ್ಲ ಫ್ಯಾನ್ ಕ್ಲೀನ್ ಮಾಡ್ಕೊಡ್ತಾರೆ, ಇಂಥ ಇಲ್ಲ ನಾವೇನಾದ್ರೂ ಕ್ಲೀನ್ ಮಾಡ್ಕೊಟ್ಟಿದ್ದೆ ಒಂಚೂರು ಎತ್ತಿಡಿ ಅಂದರೆ ಎತ್ತಿಡ್ತಾರೆ ಅಷ್ಟೇ. ಅವ್ರಿಗೆ ರಜಾ ಇರೋ ದಿನ ಮಾಡಬೇಕು ಅಂತೇಳಿ ನಾನು ಸಂಡೇ ಈ ಕೆಲಸ ಇಟ್ಕೊಂಡಿದ್ದೀನಿ. ಕೆಳಗಡೆ ನೆಲದಲ್ಲಿ ಮಾಡುವಂಥ ಕೆಲಸಗಳೆಲ್ಲ ಆಲ್ಮೋಸ್ಟ್ ನಾನು 90% ಮಾಡ್ಕೊಂಡಿದ್ದೀನಿ. ನೋಡಿ, ಒಂದಷ್ಟು ಸ್ಕ್ರೀನು, ಹಾಸಿಗೆ ಕವರು ಇದೆಲ್ಲ ತೊಳೆದು ಒಣಗಿರೋದು. ಈಗ ಮಳೆ ಬೇರೆ ಬರ್ತಾ ಇರೋದ್ರಿಂದ ಒಣಗಿರೋಂಥ ಬಟ್ಟೆಗಳೆಲ್ಲ ತಂದು ಜೂಲ ಮೇಲೆ ಹಾಕಿದ್ದೀನಿ. ಇದನ್ನೇ ನಾನು ಹೇಳಿದ್ದು, ಜೂಲ ನಮ್ಮ ಮನೇಲಿ ಒಂಥರ ಡಂಪಿಂಗ್ ಸ್ಟೋರೇಜ್ ಇದ್ದಂಗೆ. ಅದು ಒಣಗಿರೋ ಬಟ್ಟೆ ಎಲ್ಲ ತಂದು ಹಾಕಿದ್ದೀನಿ. ಹಾಸಿಗೆಗಳೆಲ್ಲ ಸ್ವಲ್ಪ ವ್ಯಾಕ್ಯೂಮ್ ಕ್ಲೀನ್ ಮಾಡಬೇಕು. ನಮ್ಮನೆ ರಜಾ ಇದೆಯಲ್ಲ, ಅವ್ರು ಮಾಡ್ತೀನಿ ಅಂದರು. ವ್ಯಾಕ್ಯೂಮ್ ಕ್ಲೀನ್ ಎಲ್ಲ ಆದಮೇಲೆ ಹಾಸಿಗೆ ಬಟ್ಟೆಗಳು, ಕಿಟಕಿ ಬಟ್ಟೆಗಳೆಲ್ಲ ಹಾಕೋಣ ಅಂದ್ಬಿಟ್ಟು ಎಲ್ಲ ತಂದು ಅಲ್ಲಿ ಡಂಪ್ ಮಾಡಿದ್ದೀನಿ. ಕ್ಲೀನಿಂಗ್ ಮಾಡುವಂಥ ಕೆಲಸಗಳೆಲ್ಲ ಸ್ವಲ್ಪ ಇಲ್ಲೆಲ್ಲ ಜೋಡಿಸ್ಕೊಂಡಿದ್ದೀನಿ ಹೊಸಣ ಅಂತೇಳಿ. ಯಾಕೆಂದರೆ ಕೆಲವೊಂದು ಈ ಬಾಕ್ಸ್ಗಳಿಗೆಲ್ಲ ಹೇಗೆ ಅಂತಂದರೆ, ನಾನು ಅಡುಗೆ ಮನೆಯಲ್ಲಿ ಸ್ಟೋರ್ ಮಾಡ್ಕೊಂಡು ಉಳಿದಿದ್ದಂಥ ಐಟಮ್ಗಳನ್ನ ಬಕೆಟಿಗೆ ಹಾಕಿಡಬೇಕು. ಸ್ವಲ್ಪ ಏನು ಮಿಕ್ಕತ್ತೆ ಕಾಳುಗಳು ಬಾಕ್ಸಿಗೆಲ್ಲ ಹಾಕಿ ಉಳಿದಿದ್ದಂಥ ಪ್ಯಾಕೆಟ್ಗಳನ್ನ ಬಕೆಟ್ಗೆ ಹಾಕಿಡ್ತೀನಿ. ಹಂಗಾಗಿ ಬಕೆಟೆಲ್ಲ ವಾಶ್ ಮಾಡಿಟ್ಟಿದೆ. ಈಗ ಅದು ವಾಶ್ ಮಾಡಿ ಈ ಮಿಕ್ಕಿರೋಂಥ ಐಟಮ್ಸ್ ಎಲ್ಲ ಅದಕ್ಕೆ ಹಾಕಬೇಕು. ನೆನೆ ಡಿಮಾರ್ಟಿಂದ ತಂದರೆ ಒಂದಷ್ಟು ಸಾಮಾನುಗಳೆಲ್ಲ ಇದೆ, ಅದನ್ನೆಲ್ಲ ಇವತ್ತೆಲ್ಲ ಸ್ಟೋರ್ ಮಾಡಬೇಕು. ಎಲ್ಲ ಬಾಕ್ಸ್ ಎಲ್ಲ ಮೊನ್ನೆ ಎಲ್ಲ ತೊಳೆದು ಒಣಗಾಕಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತಂದರೆ ಮೇನ್ ಇರೋದೇ ಹೋಳಿಗೆ. ಹಂಗಾಗಿ ಅದಕ್ಕೊಂದಷ್ಟು ಏನು ತೊಗರಿಬೇಳೆ, ಮೈದಾ ಹಿಟ್ಟು, ಏಲಕ್ಕಿ ಕಾಯಿ, ಆಮೇಲೆ ಈಗ ಹಬ್ಬಕ್ಕೆ ಅಂತೇಳಿ ಎಲ್ಲ ಸ್ವಲ್ಪ ಡ್ರೈ ಫ್ರೂಟ್ಸ್ಗಳು ಕಪ್ಗಳಿಗೆ ಹಾಕೋಕ್ಕೆ ಅಂತೇಳಿ ಒಂದಷ್ಟೆಲ್ಲ ಸಾಮಾನು ತಂದಿದೆ. ಅದನ್ನೆಲ್ಲ ಈಗೆಲ್ಲ ನಾನು ಜೋಡಿಸ್ತಾ ಇದ್ದೀನಿ. ಹಂಗೆ ನನ್ನ ಮಗನಿಗೆ ಅಂತೇಳಿ ಅವನು ಕೇಳ್ತಾನೆ ಇದೆ. ಈಗಲೇ 2-3 ಫೈಲ್ ತಂದಿದ್ದೀವಿ. ಇದು ನಮ್ಮ ಮನೆಯವರು ಒಂದು ಇಟ್ಕೊಂಡಿದ್ರು, ನನ್ನ ದೊಡ್ಡ ಮಗ 2 ಇಟ್ಕೊಂಡಿದ್ದ. ನನ್ನ ಚಿಕ್ಕ ಮಗ ಬೇಕು ಅಂತ ಕೇಳ್ತಾ ಇದ್ದ. ಆದರೆ ನಮ್ಮ ಮನೇಲಿ ಅವ್ರಿಗೆಲ್ಲ ತಂದಾಗ ರೇಟ್ ಕಮ್ಮಿ ಇತ್ತು, 179 ಇತ್ತು. ಈ ಸಲ ಇದು ರೇಟ್ ಜಾಸ್ತಿ ಆಗಿದೆ. ಆದರೂ ನನಗೆ ಸ್ವಲ್ಪ ಅರ್ಜೆಂಟ್ ಇತ್ತು, ಬೇಕೇ ಬೇಕು ಅನ್ನೋ ಕಾರಣಕ್ಕೆ ಇದು 219 ಇದೆ. ಇದೊಂದು ಫೈಲ್ ತೊಗೊಂಬಂದ್ವಿ. ಇದು ಹೊಸ ಐಟಮ್ಗಳು ನಾನು ಹೇಳ್ತಾ ಇರೋದು. ಈ ಮಾಮೂಲಿ ರೇಷನ್ ಐಟಮ್ಗಳೆಲ್ಲ ಕಾಮನ್ ಆಗಿ ತರುವಂಥದ್ದು. ಕಡಲೆ ಹಿಟ್ಟು, ಅಕ್ಕಿ, ಕಾಳುಗಳು, ಹೆಸರು ಕಾಳು, ಕಡಲೆ ಬೀಜ, ತೊಗರಿಬೇಳೆ, ಕಡಲೆಬೇಳೆ, ಬಟಾಣಿ, ಎಣ್ಣೆಗಳು, ಅಡುಗೆ ಎಣ್ಣೆ, ಆಮೇಲೆ ದೀಪದ ಎಣ್ಣೆಗಳು, ಏಲಕ್ಕಿ ಕಾಯಿ. ನನ್ನ ಮಗ ಮೊನ್ನೆ ಪಾಲಕ್ ಪನ್ನೀರ್ ಒಂದು ಕೇಳ್ತಾ ಇದ್ದ. ಪಾಲಕ್ ಪನ್ನೀರ್ ಮಾಡೋ ಮಮ್ಮಿ, ತುಂಬ ದಿನ ಆಗಿದೆ ಅಂತ. ನನ್ನ ಕೆಲಸಗಳೇ ಜಾಸ್ತಿ ಇದೆ ಕಣೋ, ಅದನ್ನ ಬೇರೆ ಹೇಳ್ತೀಯ ಅಂತಂದರೆ ಚಪಾತಿ ನಾರ್ಮಲಾಗಿ ಬೇರೆ ಎಣ್ಗಾಯಿ ಅದು ಇದು ಮಾಡ್ತಾ ಇದ್ದೆ. ಅವ್ನು ಮೊನ್ನೆ ಯಾಕೋ ನೆನೆಸ್ಕೊಂಡು ಕೇಳ್ತಾ ಇದ್ದ, ತುಂಬ ದಿನ ಆಗಿದೆ ಪಾಲಕ್ ಪನ್ನೀರ್ ಮಾಡು ಅಂತ. ಹಂಗಾಗಿ ಪನ್ನೀರು ಇದೆಷ್ಟು 500 ಗ್ರಾಮ್ದು ಒಂದು ಪನ್ನೀರ್ ಪ್ಯಾಕೆಟ್ ತೊಗೊಂಬಂದೆ. ಈ ವಾರನಾರು ಮಾಡ್ಕೊಡೋಣ, ನಾಳೆ ಫ್ರೀ ಇರ್ತೀವಿ ಅಂತ. ಸ್ವಲ್ಪ ಹಬ್ಬಕ್ಕೆ ಬೇಕಾಗುತ್ತೆ ಅಂತೇಳಿ ಉಕ್ಕು ತೊಗೊಂಬಂದೆ. ಉಕ್ಕಿರಲಿಲ್ಲ, ಸ್ಟೀಲ್ ಉಕ್ಕು ತಂದಿದ್ದು. ಅದು ಬೇಗ ಗಮ್ ಬಿಟ್ಕೊಂಡ್ಬಿಡ್ತಿತ್ತು, ಅದು ಏನು ಅಂತ ಗೊತ್ತಿಲ್ಲ. ಸ್ಟೀಲ್ ಉಕ್ಕೆಲ್ಲ ಮೊದಲೆಲ್ಲ ಡೆಕೋರೇಷನ್ಗೆ ಯೂಸ್ ಮಾಡಿಕೊಂಡ್ರೆ ಅದು ಬೇಗ ಗಮ್ಮು ಬಿಟ್ಕೊಂಡ್ಬಿಡೋದು. ಹಂಗಾಗಿ ಈ ಸಲ ಈ ಥರದ್ದು ತೊಗೊಂಬಂದಿದ್ದೀನಿ ಉಕ್ಕು. ಆಮೇಲೆ ಇದು ಟೂತ್ ಪೇಸ್ಟ್ ಎಲ್ಲ ಹೆಂಗೆ ಅಂದರೆ ಈ ಸಲ ಇದು ಬೈ 1 get 1 ಇತ್ತು. ಹಂಗಾಗಿ ಈ ಸಲ ಅದು 2 ಪ್ಯಾಕೆಟ್ ತೊಗೊಂಡಿದ್ದೀನಿ. ಸೋಂಪು ಬಿರಿಯಾನಿ ಇದಕ್ಕೆಲ್ಲ ಸೋಂಪು ಖಾಲಿ ಆಗಿಬಿಟ್ಟಿತ್ತು, ಸೋಂಪು ತೊಗೊಂಡೆ. ಆಮೇಲೆ ಇದಿರೋ ಹೊಸ ಕ್ರೀಮ್, ಇದು ಮಮಾ ಅರ್ಥ ಅವ್ರದ್ದು ವಿಟಮಿನ್ ಸಿ ಕ್ರೀಮ್. ಇದು ಹತ್ರದಿಂದ ತೋರಿಸಿಯಾಗೆ ಇದು ಮಮಾ ಅರ್ಥ ಅವ್ರದ್ದು ವಿಟಮಿನ್ ಸಿ ಕ್ರೀಮು. ಹಾಗೆ ಅದ್ರ ಜೊತೆ ಇದು ವೈಟ್ ಟೋನ್. ಇದು ನನ್ನ ತಮ್ಮನ ಹೆಂಡತಿ ಯೂಸ್ ಮಾಡ್ತಾ ಇದ್ದಾಳೆ. ಫೇಸಲ್ಲಿ ಬಂಗು ಕಮ್ಮಿ ಆಗಿದೆ, ಹಾಗೆ ಮಾರ್ಕ್ಗಳು ತುಂಬ ಕಮ್ಮಿ ಆಗಿದೆ. ಅವ್ರು ಯೂಸ್ ಮಾಡಿರೋದೆಲ್ಲ ನೋಡಿ ನನಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ಇದು ಡಿಮಾರ್ಟಲ್ಲೇ ತೊಗೊಂಡಿದ್ದು ಅಂತ ಹೇಳ್ತಾ ಇದ್ಲು. ಹಾಗಾಗಿ ಈ ಸಲ ಇದೊಂದು ಎಕ್ಸ್ಟ್ರಾ ತೊಗೊಂಬಂದಿದ್ದೀನಿ. ಆಮೇಲೆ ಇದು ನನಗೆ ತುಂಬಾ ಇಷ್ಟ ಆಯಿತು. ಇದನ್ನು ನನಗೇನಕ್ಕೆ ಅಂದರೆ, ಈ ತರಕಾರಿಗಳು ಎಲ್ಲದನ್ನು ಆಲ್ಮೋಸ್ಟ್ ನಾನು ಫ್ರಿಡ್ಜಿಗೆ ಇಡ್ತಾ ಇಲ್ಲ. ಕೆಲವೊಂದು ತರಕಾರಿಗಳನ್ನೆಲ್ಲ ಆಚೆನೇ ಇಟ್ಕೋತಾ ಇದ್ದೀನಿ. 1-2 ದಿನ ಮುಂಚೆ ಆಚೆ ತೆಗೆದು ಇಟ್ಕೊಳ್ಳೋದು ಮಾಡ್ತೀನಿ. ಜಾಸ್ತಿ ಫ್ರಿಡ್ಜಲ್ಲಿ ಇಡೋದನ್ನು ಕಮ್ಮಿ ಮಾಡಿದ್ದೀನಿ. ಫ್ರಿಡ್ಜಲ್ಲಿ ಏನಿದ್ರು ಬರೀ ಹಾಲು, ಮೊಸರು, ಜ್ಯೂಸ್ಗಳು ಈ ಥರದ್ದು ಮಾತ್ರ ನಾನು ಫ್ರಿಡ್ಜಲ್ಲಿ ಇಡ್ತಾ ಇದ್ದೀನಿ. ಹಂಗಾಗಿ ಇದು ನನಗೆ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಡಿಮಾರ್ಟ ತೊಗೊಂಡೆ. 399 ಏನಾಯಿತು, ನನಗೆ ತುಂಬ ಯೂಸ್ ಆಯಿತು ಅಂತ ಅನ್ನಿಸ್ತು. ಇದು ನಾನು ಬಂದ ತಕ್ಷಣ ಒಂದ್ಸಲ ಜೋಡಿಸಿ ನೋಡಿದೆ. ಹೆಚ್ಚು ಕಮ್ಮಿ ಒಂದು 3 kg ಮೇಲೆ ಐಟಮ್ಗಳು, ತರಕಾರಿಗಳೆಲ್ಲ ಜೋಡಿಸ್ದೆ. ಸೌತೆಕಾಯಿ, ಹಾಗಲಕಾಯಿ, ಆಮೇಲೆ ಬೀನ್ಸು, ಕ್ಯಾರೆಟ್ ಇದೆಲ್ಲ ಮನೇಲಿ ಏನಿತ್ತು ಅದನ್ನೆಲ್ಲ ಒಂದ್ಸಲ ಎಷ್ಟು ಇಡ್ಸ್ಬೋದು ಅನ್ನೋ ಕಾರಣಕ್ಕೆ, ಒಂದು ಸಾಕಾಗತ್ತಾ ಇಲ್ವಾ ಅಂತ ನೋಡೋದಕ್ಕೆ ಅಂತೇಳಿ ಜೋಡಿಸಿ ನೋಡಿದೆ. ಹೆಚ್ಚು ಕಮ್ಮಿ ಒಂದು 3 kg ಮೇಲೆ 3 kg ಮೇಲೆ ತರಕಾರಿ ಜೋಡಿಸ್ದೆ. ಸ್ಟೋರೇಜ್ ನನಗೆ ತುಂಬಾ ಇಷ್ಟ ಆಯಿತು. ಕೆಳಗಡೆ ಇದು ಸ್ಟ್ಯಾಂಡ್ ಇರೋದ್ರಿಂದ ನಾವು ನೆಲದಲ್ಲಿ ಇಟ್ಟರು ಮೂವ್ ಮಾಡೋದಕ್ಕಾಗಲಿ ಅಥವಾ ಏನಾದರೂ ಅಂಟ್ಕೊಳ್ಳುತ್ತೆ ಅನ್ನಂಗಿಲ್ಲ, ಅಷ್ಟು ನೀಟಾಗಿದೆ. ಇದು ಕೆಳಗಡೆ ಒಂದು ಲೈನು ಪಟ್ಟಿ ಕೊಟ್ಟಿದ್ದಾರೆ ನೋಡಿ, ಇದು ನೆಲಕ್ಕೆ ತಗಲಲ್ಲ, ಆರಾಮಾಗಿ ಮೂವ್ ಮಾಡ್ಬೋದು. ಎತ್ಕೊಳ್ಳೋಕ್ಕೂ ಈಸಿ ಆಗುತ್ತೆ, ನೀಟಾಗಿ ಗಾಳಿನೂ ಆಡುತ್ತೆ ತರಕಾರಿಗಳೆಲ್ಲ ಇಟ್ಟರೆ. ಹಾಗಾಗಿ ಇದನ್ನು ತೊಗೊಂಡೆ ನಾನು. 399 ಇತ್ತಿದ್ದು. ಹಾಗೆ ರಾಖಿಗಳು ಹಾಕಿದ್ರು ಈ ಸಲ.
ಡಿಮಾರ್ಟಲ್ಲಿ ರಾಖಿ ಬೇಕಿತ್ತು, ಇನ್ನೇನು ರಾಖಿ ಹಬ್ಬ ಬಂತಲ್ಲ, ಹಾಗಾಗಿ ರಾಖಿ ತೊಗೊಂಡೆ. ಚಿಲ್ಲಿ ಪೌಡ್ರ್ ಮೊನ್ನೆ ಖಾಲಿ ಆಗಿಬಿಟ್ಟಿತ್ತು, ಹಾಗಾಗಿ ಚಿಲ್ಲಿ ಪೌಡ್ರೆಲ್ಲ ತೊಗೊಂಡೆ. ಎಲ್ಲ ಸ್ವಲ್ಪ ಕ್ಲೀನಿಂಗ್ ಕೆಲಸಗಳು ತುಂಬಾ ನಡೀತಾ ಇದೆ. ಈ ವಿಡಿಯೋಗಳೆಲ್ಲ ನಾನು ಸ್ವಲ್ಪ ಲೇಟ್ ಆಗ್ಬೋದು, ಡಿಮಾರ್ಟಲ್ಲಿ ವಿಡಿಯೋ ಅಥವಾ ಈ ಕ್ಲೀನಿಂಗ್ ವಿಡಿಯೋ ಅಥವಾ ಸ್ಟೋರೇಜ್ ಮಾಡಿರೋ ವಿಡಿಯೋ. ಮೊನ್ನೆಲ್ಲ ನಾನು ಬಾಕ್ಸಿಂದು ಮೀಶೋ ಬಾಕ್ಸಿಂದು ವಿಡಿಯೋ ಹಾಕಿದ್ದೆ. ಆ ಬಾಕ್ಸೆಲ್ಲ ಕ್ಲೀನ್ ಮಾಡಿ ಜೋಡಿಸಿಟ್ಟಿದ್ದೀನಿ. ಅದಕ್ಕೆ ಇವತ್ತೆಲ್ಲ ಈ ತಂದಿರೋ ಐಟಮ್ಗಳನ್ನ ಸ್ಟೋರ್ ಮಾಡಿದ್ಮೇಲೆ ಹೇಗೆ ಕಾಣಿಸ್ತಿದೆ ನಾನು ಯಾಕಂತ ಅದನ್ನು ತೋರಿಸ್ತೀನಿ. ಹೀಗೆ ಹಬ್ಬದ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ.